ಹಾಯ್ ಹೆಲೋ ನಮಸ್ತೆ. ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ. ನಾನಿವತ್ತು ತೆಲಂಗಾಣ ಸ್ಪೆಷಲ್ ಬಗಾರಾ ರೈಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ತೆಲಂಗಾಣದಲ್ಲಿ ಯಾವುದೇ ಒಂದು ದಾವತ್ ಫಂಕ್ಷನ್ಸ್ಗಾಗಲಿ ಯಾವುದೇ ಒಂದು ಫೆಸ್ಟಿವಲ್ಸ್ಗಾದರೂ ಈ ಬಗಾರಾ ರೈಸ್ನ ಮಾಡೇ ಮಾಡ್ತಾರೆ. ಸಖತ್ತಾಗಿರುತ್ತೆ. ಚಿಕನ್ ಗ್ರೇವಿ ಅಥವಾ ಮಟನ್ ಗ್ರೇವಿ ಆದರೆ ನಮ್ಮ ಸ್ಟೈಲಲ್ಲಿ ಮಾಡಬಾರ್ದು. ಆ ಥರ ಡಿಫ್ರೆಂಟಾಗಿ ಮಾಡಿಕೊಂಡು ನಾವು ಈ ಬಗಾರಾ ರೈಸ್ ಜೊತೆಗೆ ತಿಂದರೆ ಸೂಪರಾಗಿರುತ್ತೆ. ವೆಜ್ಜಲ್ಲಾದರೆ ಎಣ್ಣೆ ಬದನೆಕಾಯಿ ಹಾಗೆಯೇ ಪನ್ನೀರ್ ಗ್ರೇವಿಗೆ ಚೆನ್ನಾಗಿರುತ್ತೆ. ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಪರ್ಫೆಕ್ಟಾಗಿ ವೀಡಿಯೋ ಸ್ಕಿಪ್ ಮಾಡದೆ ನೋಡಿ. ಮೊದಲು ನಾವಿಲ್ಲಿ ಅಕ್ಕಿನ ನೆನೆಸ್ಕೋಬೇಕು. ಬಾಸ್ಮತಿ ರೈಸ್ ತಗೊಳ್ಳಿ. ಬಾಸ್ಮತಿ ರೈಸಲ್ಲಾದ್ರೇ ಈ ಬಗಾರಾ ರೈಸು ಚೆನ್ನಾಗಿರೋದು. ಒಂದು ಗ್ಲಾಸ್ ಮೇಲೆ ಸ್ವಲ್ಪ ಅಕ್ಕಿನ ನಾನಿಲ್ಲಿ ಒಂದು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಅಕ್ಕಿನ ಒಂದು ಅರ್ಧ ಗಂಟೆ ಟೈಮು ನಾವು ನೆನೆಸ್ಕೋಬೇಕು. ಒಂದು 2-3 ಸಲ ವಾಶ್ ಮಾಡಿದ್ರೆ ಇದು ಈ ಫ್ಲೇವರ್ ಎಲ್ಲ ಹೋಗ್ಬಿಡುತ್ತೆ. ಒಂದೇ ಒಂದು ಸಲ ಇದನ್ನು ವಾಶ್ ಮಾಡ್ಕೊಳ್ಳಿ ಸಾಕು. ಇವಾಗ ನಾನು ಒಂದು ಗ್ಲಾಸ್ ಮೇಲೆ ಸ್ವಲ್ಪ ರೈಸ್ನ ತೊಗೊಂಡಿದ್ದೀನಲ್ವ, ಪಾತ್ರೆಯಲ್ಲಾದರೆ ಒಂದು ಮೆಜರ್ಮೆಂಟು ತಗೋಬೇಕು ನೀರು, ಕುಕ್ಕರಲ್ಲಾದರೆ ಒಂದು ಮೆಜರ್ಮೆಂಟ್ ನೀರು ತಗೋಬೇಕು. ನಾನಿಲ್ಲಿ ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಒಂದು ಗ್ಲಾಸ್ ಮೇಲೆ ಇನ್ನು ಸ್ವಲ್ಪ ರೈಸ್ಗೆ ಕರೆಕ್ಟಾಗಿ 2 ಗ್ಲಾಸು ನೀರನ್ನು ಹಾಕ್ಬಿಟ್ಟು ಇವಾಗ ಇದನ್ನು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡ್ತೀನಿ. ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ. ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ 1-2 ಸ್ಪೂನು ಎಣ್ಣೆನ ಹಾಕಿ ಒಂದು ಅರ್ಧ ಸ್ಪೂನು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪನ ಮಿಸ್ ಮಾಡದೆ ಹಾಕ್ಕೊಳ್ಳಿ. ಬಗಾರಾ ರೈಸ್ನಲ್ಲಿ ಒಂದು ಒಳ್ಳೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪನಾದರೂ ತುಪ್ಪ ಹಾಕ್ಕೊಳ್ಳಿ. ಇದೆಲ್ಲ ಸ್ವಲ್ಪ ಬಿಸಿ ಆದಮೇಲೆ ಇವಾಗ ಸ್ಪೈಸಸನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸ್ಪೈಸಸನ್ನು ನೋಡಿ, ಮೇಯ್ನಾಗಿ ಏನು ಹಾಕಿದ್ರೂ ಹಾಕಲಿಲ್ಲ ಅಂದರೂ ಕೂಡ ಈ ಸಾಜೀರನ ಮಾತ್ರ ಮಿಸ್ ಮಾಡದೆ ಈ ಬಗಾರಾ ರೈಸ್ನಲ್ಲಿ ಆ್ಯಡ್ ಮಾಡ್ಕೋಬೇಕು. ನಮಗೆ ಇದೇ ಫ್ಲೇವರೇ ನಮಗೆ ಬಗಾರಾ ರೈಸ್ ಅನ್ನೋದು ಇರುತ್ತೆ. ನಮಗೆ ಟೊಮೊಟೊ ಬಾತ್ ಆಗಿರಲಿ, ಪಲಾವ್ ಆಗಿರಲಿ, ಯಾವುದೇ ಒಂದು ಈ ಥರ ಫ್ಲೇವರ್ ರೈಸ್ನ ಮಾಡಿಕೊಂಡಾಗ ನಮಗೆ ಈ ಸ್ಪೈಸಸ್ಸಿಂದನೇ ಅಲ್ವಾ ಫ್ಲೇವರ್ ಗೊತ್ತಾಗೋದು. ಎಲ್ಲ ರೈಸ್ಗೂ ಎಲ್ಲ ಸ್ಪೈಸಸ್ನನ್ನು ಆ್ಯಡ್ ಮಾಡಿಕೊಂಡು ಮಾಡೋದು ಅಲ್ಲ. ಒಂದೊಂದು ರೈಸಲ್ಲಿ ಒಂದೊಂದು ಫ್ಲೇವರ್ ನಮಗೆ ಗೊತ್ತಾಗಬೇಕಂದ್ರೆ ಖಂಡಿತ ಅದನ್ನು ತಿಳ್ಕೊಬೇಕು, ಯಾರೇ ಆಗಲಿ ಬಿಡಿ. ಇವಾಗ ಇದೆಲ್ಲ ಕೂಡ ಒಂದು ಸ್ವಲ್ಪ ಸ್ಮೆಲ್ಲೆಲ್ಲ ಗೊತ್ತಾಗುತ್ತಲ್ವ, ಆ ಟೈಮಲ್ಲಿ ನಾನಿಲ್ಲಿ ಒಂದು ಈರುಳ್ಳಿನ, ದೊಡ್ಡ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಒಂದು 2 ಅಥವಾ 3 ಹಸಿಮೆಣ್ಸಿನ್ಕಾಯಿ. ಇದಕ್ಕೆ ಖಾರ ಜಾಸ್ತಿ ಹಾಕ್ಕೋಬಾರ್ದು ನಾವು, ಯಾಕಂದರೆ ಚಿಕನ್ ಮಟನ್ ಗ್ರೇವಿ ಜೊತೆ ತಿಂತೀವಲ್ವ, ಅದರಿಂದ ಸ್ವಲ್ಪ ಲೈಟಾಗೆ ಖಾರ ಅನ್ನೋದು ಇರಬೇಕು. ಹಾಗೆಯೇ ಈ ಸ್ಪೈಸಸ್ ಏನಿದೆ ಇದ್ರ ಫ್ಲೇವರೇ ನಮಗೆ ಈ ಬಗಾರಾ ರೈಸ್ ಅನ್ನೋದು ಗೊತ್ತಾಗಬೇಕು. ಇದನ್ನು ಸ್ವಲ್ಪ ಚೆನ್ನಾಗಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಾದಮೇಲೆ ಪುದೀನನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಹಾಕಬೇಡಿ, ಇವಾಗಲೇ ಪುದೀನ ಮಾತ್ರ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಮೇನ್ ಟಿಪ್ ನೋಡಿ ಇದು. ಈ ಬಗಾರಾ ರೈಸು ಒಳ್ಳೆ ಕಲರ್ ಬರಬೇಕು, ಟೇಸ್ಟ್ ತುಂಬ ಚೆನ್ನಾಗಿ ಆಗಬೇಕಂದ್ರೆ ಇದನ್ನು ಸ್ವಲ್ಪ ಚೆನ್ನಾಗಿ ಬ್ರೌನಿಷ್ ಕಲರ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಈ ರೀತಿ ಫ್ರೈ ಆದಮೇಲೆ ಇವಾಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ, ಹಾಗೆಯೇ 1 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಬಿಟ್ಟು ಟೊಮೆಟೊ ಫುಲ್ ಸಾಫ್ಟ್ ಆಗೋ ತನಕ ಇದನ್ನು ಫುಲ್ಲು ಲೋ ಫ್ಲೇಮ್ನಲ್ಲೇ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಟೊಮೆಟೊ ಪೀಸಾಗೇ ಇರಬಾರ್ದು, ಚೆನ್ನಾಗಿ ಮೆತ್ತಕ್ಕಾಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಫ್ರೈ ಆಗಿದೆ ನೋಡಿ, ಈ ರೀತಿ ಇರಬೇಕು. ಇವಾಗ ನಾವು ರೈಸನ್ನು ನೆನೆಸ್ಕೊಂಡಿರ್ತೀವಲ್ವ, ನೀರಿನ ಸಮೇತನೇ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಹಾಕ್ಬಿಟ್ಟು ಕಲಿಸ್ಕೋಬೇಡಿ, ಇದನ್ನು ರೈಸ್ ಕಟ್ಟಾಗಿಬಿಡುತ್ತೆ. ಇವಾಗ ನಾವು ಇದಕ್ಕೆ ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಇವಾಗ ಇದನ್ನು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ತುಂಬ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ರೈಸ್ ಎಲ್ಲ ಕಟ್ಟಾಗಿಬಿಡುತ್ತೆ. ತುಂಬ ನೆಂದಿರುತ್ತಲ್ವ ರೈಸು, ಅದರಿಂದ ಈ ರೀತಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇವಾಗ ಉಪ್ಪನ್ನು ಚೆಕ್ ಮಾಡಿಬಿಟ್ಟು ಇದನ್ನು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು 80% ಕುಕ್ ಆಗೋವರೆಗೂ ಐ ಫ್ಲೇಮ್ನಲ್ಲೇ ಇದನ್ನು ಕುಕ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಒಂದು 80% ಇದು ಕುಕ್ ಆಗಿದೆ ಅಲ್ವಾ, ಸ್ವಲ್ಪ ವಾಟರ್ ಆಗಿದೆ, ಗೊತ್ತಾಗುತ್ತಲ್ವ. ಈ ರೀತಿ ಕುಕ್ ಆದಮೇಲೆ ಒಂದು ಸಲ ನಿಧಾನಕ್ಕೆ ಇದನ್ನು ಕಲಿಸ್ಬೇಕು. ಈ ರೀತಿ ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಮತ್ತೆ ಕೂಡ ಪ್ಲೇಟನ್ನು ಮುಚ್ಚಿಬಿಟ್ಟು ಇದನ್ನು ಫುಲ್ಲು ಲೋ ಫ್ಲೇಮ್ನಲ್ಲೇ ನಾವು ಈ ರೀತಿ ಪ್ಲೇಟ್ ಮೇಲೆ ಏನಾದರೂ ಒಂದು ಸ್ವಲ್ಪ ವೆಯ್ಟ್ ಇರೋವಂಥದ್ದನ್ನು ಇಟ್ಬಿಟ್ಟು ಒಂದು 5-6 ನಿಮಿಷ ಇದನ್ನು ಹಾಗೆ ಬಿಟ್ಟರೆ ನಮಗೆ ರೈಸ್ ಅನ್ನೋದು ಪರ್ಫೆಕ್ಟಾಗಿ ಕುಕ್ ಆಗಿರುತ್ತೆ. ನೋಡಿ, ಒಂದು 5-6 ನಿಮಿಷದ ನಂತರ ನಾನು ಇಲ್ಲಿ ತೋರಿಸ್ತಿದ್ದೀನಿ. ರೈಸು ನಿಮಗೆ ಎಲ್ಲಾದರೂ ನೋಡಿ ಒಂದು ಅಗಳು ಕೂಡ ಕಟ್ಟಾಗದೆ ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಲ್ವಾ. ಈ ರೀತಿ ಇರಬೇಕು ಬಗಾರಾ ರೈಸು. ಕಲರ್ ಆಗಿರಲಿ, ಟೇಸ್ಟ್ ಆಗಿರಲಿ ಸೂಪರಾಗಿರುತ್ತೆ. ಖಂಡಿತ ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ. ನಾನು ಹೇಳ್ದಾಗೇ ಲೈಫಲ್ಲಿ ಒಂದು ಸಲನಾದರೂ ಬಗಾರಾ ರೈಸ್ನ ತಿನ್ನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಚಿಕನ್ ಮಟನ್ ಗ್ರೇವಿ ಅಥವಾ ಎಣ್ಣೆ ಬದನೆಕಾಯಿ
ಪನ್ನೀರ್ ಗ್ರೇವಿ ಜೊತೆ. ನಿಮ್ಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೆ ಕೂಡ ಶೇರ್ ಮಾಡಿ. ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.